नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ನಮೋ ಭಗವತೆ ಶ್ರೀಧರಾಯ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಪಲ್ಲವಗಳಿಗೆ ಪ್ರಣಾಮವನ್ನು ಸಲ್ಲಿಸಿ, ಶ್ರೀ ಗುರುಗಳ ಶ್ರೀಚರಣಗಳಿಗೆ ಅಭಿವಂದಿಸಿ, ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ವಂದನೆಯನ್ನು ಸಲ್ಲಿಸ್ತಾ ನಾವು ಶ್ರೀ ಶ್ರೀಧರ ಸ್ವಾಮಿಗಳ ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತೇವೆ. ಕೇಳುಗರನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಗುರುದೇವದತ್ತ. ಶ್ರೀ ಗುರುವೆ ಸತ್ಕೃತಿಯ ಆಗರವೇ ಸುಜ್ಞಾನ ಸಾಗರವೇ ಮತಿಗೆ ಮಂಗಳವಿತ್ತು ರಾಗದಿನ್ ಕೈ ಹಿಡಿದು ಮೈದಡವಿ ಬೇಗ ಕೃಪೆ ಮಾಡು. ಗುರುವೆ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರನೆ ನಿಜ ಭಕ್ತಿ ಸುಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೆ ನೀ ಮೊದಲು ಕೃಪೆ ಮಾಡು. ಹೇ ಗುರುನಾಥ, ಎಲ್ಲರಿಗೂ ನೀನು ಪೂರ್ಣ ಕೃಪೆಯನ್ನು ಮಾಡು. ಸೂರ್ಯನು ಉದಯಿಸಿ ಹೊರಗಿನ ಕತ್ತಲೆಯನ್ನು ನಾಶ ಮಾಡುತ್ತಾನೆ. ಆದರೆ ಸದ್ಗುರುವೆಂಬ ಜ್ಞಾನಸೂರ್ಯನು ಒಳಗೂ ಹೊರಗೂ ತುಂಬಿರುವ ಕತ್ತಲೆಯನ್ನು ನಾಶ ಮಾಡುತ್ತಾನೆ. ಪರಸುಮಣಿ ಕಬ್ಬಿಣವನ್ನು ಸ್ಪರ್ಶ ಮಾಡಿ ಆ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡುವ ಹಾಗೆ ಶ್ರೀ ಗುರುವು ಅಜ್ಞಾನಿಯಾದ ಶಿಷ್ಯನ ಭಕ್ತನ ಆಂತರ್ಯವನ್ನು ಸ್ಪರ್ಶಿಸಿ ಪ್ರವೇಶಿಸಿ ಸುಜ್ಞಾನಿಯನ್ನಾಗಿ ಮಾಡುತ್ತಾನೆ. ಅದಕ್ಕಾಗಿ ಕಲ್ಪತರುವು ಇನ್ನುಳಿದ ವೃಕ್ಷದ ಹಾಗೆ ಕಾಣಿಸಿದರೂ ಕೂಡ ಅದರಲ್ಲಿರುವ ಗುಣ ಇನ್ನುಳಿದ ವೃಕ್ಷಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ರೂಪ ಹೋಲಿಕೆಯ ಮಾತ್ರದಿಂದ ಕಲ್ಪವೃಕ್ಷವನ್ನು ಉಳಿದ ವೃಕ್ಷಕ್ಕೆ ಹೋಲಿಸಲಿಕ್ಕೆ ಆಗುವುದಿಲ್ಲ. ಸುರಧೇನು ಉಳಿದ ಹಸುಗಳ ಹಾಗೆ ರೂಪಾಕಾರದಲ್ಲಿ ಕಂಡುಬಂದರೂ ಅದರಲ್ಲಿರುವ ಗುಣಮಹಿಮೆ ವಿಶೇಷಗಳು ಉಳಿದವುಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪರಶು ಪಾಷಾಣದೊಳಗಲ್ಲ ಪರಿಸಮಣಿ ಕಲ್ಲು. ಇನ್ನುಳಿದ ಕಲ್ಲುಗಳ ಹಾಗೆ ಕಂಡರೂ ಅದನ್ನು ಆ ಕಲ್ಲುಗಳಿಗೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪರಸುಮಣಿಯ ಗುಣಮಹಾತ್ಮೆಯೇ ಬೇರೆ ಇರ್ತದೆ. ಹಾಗೆಯೇ ಶಿಷ್ಯಭಾವಕ್ಕೆ ಗುರು ನರನಲ್ಲ. ಗುರುವು ನಮ್ಮ ನಿಮ್ಮಂತೆ ತೋರಿದರೂ ನರಮಾನವನಲ್ಲ. ಶ್ರೀ ಗುರುವಿನಲ್ಲಿರುವ ಅಂತಃಶಕ್ತಿ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ಅದಕ್ಕಾಗಿ ಅವನನ್ನು ಪ್ರತ್ಯಕ್ಷ ನಡೆದಾಡುವ ಪರಮೇಶ್ವರ ಹೇಳಿ ಭಾವಿಸಿಕೊಳ್ಳಬೇಕಂತೆ. ಸದ್ಗುರು ಎಂದರೆ ಜ್ಞಾನಸಾಗರ. ಸಚ್ಚಿಷ್ಯನ ಮುಖಚಂದ್ರ ದರ್ಶನದಿಂದಲೇ ಅಜ್ಞಾನ ಸಾಗರ ಉಕ್ಕೇರ್ತದಂತೆ. ಅಜ್ಞತೆಯ ಕತ್ತಲೆಯಲ್ಲಿ ತಡಕಾಡ್ತಾ ಕುಳಿತಂಥವರ ಕೈ ಹಿಡಿದು ಕರುಣೆಯಿಂದ ಅರಿವಿನ ಬೆಳಕಿನ ಕಡೆಗೆ ಕರೆದೊಯ್ಯುವಂಥವನೇ ಸದ್ಗುರು ಇದ್ದಾನೆ. ಶಿಷ್ಯನ ಪಾಲಿಗೆ ಭಕ್ತನ ಪಾಲಿಗೆ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೆಲ್ಲಿ ಸಿಗಲಿಕ್ಕೆ ಸಾಧ್ಯ? ಸದ್ಗುರುವಿನ ಮಹಾಕೃಪೆಯನ್ನು ಪಡೆಯುವಂಥ ಆ ಕ್ಷಣ ಏನಿದೆಯೋ ಅದುವೇ ಬದುಕಿನ ಮಂಗಲಮಯವಾದ ಕ್ಷಣ. ಭಕ್ತರ ಶಿಷ್ಯರ ಜೀವನದಲ್ಲಿ ಅಮರ ತತ್ವದ ಲಾಭವನ್ನು ಮಾಡಿಕೊಡುವಂಥ ಸದ್ಗುರುವಿನ ಮಹತ್ವವನ್ನು ಯಾರು ತಾನೇ ವರ್ಣಿಸಲಿಕ್ಕೆ ಸಾಧ್ಯ? ಗುರು ಶಿಷ್ಯ ಇವರ ನಡುವಿನ ಸಂಬಂಧ ಅಂದರೆ ಜ್ಯೋತಿ ಬತ್ತಿಗಳ ಸಂಬಂಧ ಇದ್ದಾಗೆ.
ಜ್ಯೋತಿಯ ಸ್ಪರ್ಶವಾಗುವ ಪೂರ್ವದಲ್ಲಿ ಜ್ಯೋತಿ ಮತ್ತು ಬತ್ತಿಗಳಲ್ಲಿ ಭಿನ್ನಜ್ಞಾನ ಇರ್ತದೆ, ಭೇದಜ್ಞಾನ ಇರ್ತದೆ, ಪರಸ್ಪರ ಬೇರೆ ಬೇರೆಯಾಗಿರ್ತವೆ. ಜ್ಯೋತಿ ಬತ್ತಿಗೆ ಸ್ಪರ್ಶವಾದ ಕೂಡಲೇ ಬತ್ತಿಯೂ ಜ್ಯೋತಿಯೊಂದಿಗೆ ಒಂದಾಗಿ ಬೆಳಕು ನೀಡುತ್ತದೆ. ಬತ್ತಿಯ ಒಳ ಹೊರ ಮೈಗಳೆಲ್ಲ ಜ್ಯೋತಿರ್ಮಯವಾಗಿಬಿಡುತ್ತದೆ. ಜ್ಯೋತಿಗೆ ಬತ್ತಿಯ ಸಮರ್ಪಣೆಯಾಗಿಬಿಡುತ್ತದೆ. ಆಗ ಬತ್ತಿಯನ್ನು ಹೊತ್ತಂಥ ಹಣತೆಯೂ ಧನ್ಯ, ಜ್ಯೋತಿಗೆ ಅರ್ಪಿತವಾದ ಬತ್ತಿಯೂ ಧನ್ಯ. ಹಾಗೆಯೇ ಗುರು ಶಿಷ್ಯರ ಗುರುಭಕ್ತರ ಸಂಬಂಧ ಅಂದರೆ ಶಿಷ್ಯರು ಕಲ್ಪ ತರುವಂತೆ ಆಗಿಬಿಡ್ತಾರೆ, ಪರಸುಮಣಂತೆ ಆಗಿಬಿಡ್ತಾರೆ. ಹೀಗೆ ಸದ್ಗುರುವಿನ ಮಹಿಮೆ ಹೇಳಲ್ಪಡ್ತಾ ಇದೆ. ಹಾಗೆಯೇ ಇಲ್ಲಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ತುಂಬ ಅವರ ತತ್ವ ಮಹಿಮೆಗಳೇ ತುಂಬಿಕೊಂಡಿವೆ. ಅವುಗಳನ್ನು ಭಕ್ತಿಯುಳ್ಳ ಭಾಗ್ಯವಂತನೇ ತಿಳಿತಾನೆಯೇ ಹೊರತು ಉಳಿದವರಿಂದ ಅದು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಮಹಾಚರಿತ್ರೆಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ನಾವು ಮುಂದಿನ ಭಾಗವನ್ನು ಪ್ರವೇಶ ಮಾಡ್ತೇವೆ. ಗುರುದೇವದತ್ತ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಚಾತುರ್ಮಾಸ್ಯ ವ್ರತವನ್ನು ಮುಗಿಸಿ ಅಲ್ಲಿಯ ಭಕ್ತರ ಪ್ರಾರ್ಥನೆಯಂತೆ ಕೆಲವು ದಿನ ಅಲ್ಲಿಯೇ ವಾಸ್ತವ್ಯ ಮಾಡುತ್ತಾರೆ. ಆ ಊರಿನ ಹತ್ತಿರ ಇರುವಂಥ ಭಕ್ತರು ತಮ್ಮ ಮನೆಗಳಿಗೆ ಭಿಕ್ಷೆ ಪಾದಪೂಜೆಗಳಿಗಾಗಿ ಭಕ್ತಿಯಿಂದ ಆಮಂತ್ರಣವಿತ್ತು ಶ್ರೀ ಗುರುಗಳನ್ನು ಸ್ವಾಗತಿಸುತ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರ ಕರೆಗೆ ಓಗೊಟ್ಟು ಅಲ್ಲಲ್ಲಿ ಸಂಚಾರ ಮಾಡುತ್ತಾ ಭಕ್ತರ ಆಪತ್ತುಗಳನ್ನು ಪರಿಹರಿಸ್ತಾ ಅವರ ಅಭೀಷ್ಟಗಳನ್ನು ಪೂರ್ಣಗೊಳಿಸ್ತಾ ಕೆಲವು ಜಿಜ್ಞಾಸುಗಳ ಪ್ರಶ್ನೆಗಳಿಗೆ ತಾತ್ವಿಕವಾಗಿ ಉತ್ತರವನ್ನು ಕೊಟ್ಟು ಅನುಗ್ರಹಿಸ್ತಾ ಕೆಲವು ಮುಮುಕ್ಷುಗಳಿಗೆ ತತ್ವವನ್ನು ಬೋಧಿಸ್ತಾ ಹಗಲು ರಾತ್ರಿ ಇಲ್ಲದೆ ಭಕ್ತರ ಇಹಪರದ ಉದ್ಧಾರಕ್ಕಾಗಿ ಬಹಳ ಶ್ರಮಿಸ್ತಾ ಇದ್ದರು. ಶ್ರೀ ಶ್ರೀಧರ ಸ್ವಾಮಿಗಳು ಹೀಗೆ ಮಂಗಳೂರಿನಲ್ಲಿ ಚಾತುರ್ಮಾಸವನ್ನು ಮುಗಿಸಿ ಭಕ್ತರಿಗೆ ಉಪದೇಶದ ವೃಷ್ಟಿಯನ್ನು ಸುರಿಸ್ತಾ ಇರುವಾಗ ಶ್ರೀ ತಾಯಿ ಶ್ರೀ ಕರಿಕಾನ ಪರಮೇಶ್ವರಿ ಎಂಬ ಶ್ರೀ ಕ್ಷೇತ್ರದ ವಿಚಾರವನ್ನು ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳ ಸನ್ನಿಧಿಗೆ ತರುತ್ತಾರೆ. ಹೊನ್ನಾವರದ ಹತ್ತಿರದಲ್ಲಿ ಒಂದು ಎತ್ತರದ ಶಿಲಾಪರ್ವತ ಇದೆ. ಅಲ್ಲಿ ಶ್ರೀ ಪರಮೇಶ್ವರಿ ನೆಲೆಯಾಗಿದ್ದಾಳೆ. ಆ ಸ್ಥಳ ಅಂದರೆ ಶಿಗೇಳಿಯ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳ ತಪೋಭೂಮಿ ಅದು. ಶ್ರೀ ಶಿವಾನಂದರು ಅಲ್ಲಿ ತಪವನ್ನು ಮಾಡ್ತಾ ಇರುವಾಗ ಅದೊಂದು ಘೋರ ಅರಣ್ಯವಾಗಿತ್ತಂತೆ. ಹಗಲಿನಲ್ಲಿಯೇ ಕತ್ತಲೆ ಆವರಿಸುವಂತಹ ಕಾನನವೇ ಅದಾಗಿತ್ತು. ಅಲ್ಲಿ ಯಾರ ವಸತಿಯೂ ಇರಲಿಲ್ಲ, ಯಾರೂ ಅಲ್ಲಿ ಉಳ್ಕೊಳ್ಳುತ್ತಿರಲಿಲ್ಲ. ಇದೊಂದು ಕೆಲವು ಗ್ರಾಮಗಳ ಮಧ್ಯೆ ಶೋಭಿಸ್ತಾ ಇರುವಂಥ ದಿವ್ಯ ಪರ್ವತವೇ ಸರಿ. ಕೈಲಾಸ ಪರ್ವತದಲ್ಲಿ ಶ್ರೀಶಂಕರನು ಶೋಭಿಸುವ ಹಾಗೆ ಈ ಪರ್ವತದಲ್ಲಿ ಆ ಪರಮೇಶ್ವರಿಯು ನೆಲೆಯಾಗಿದ್ದಾಳೆ. ಹಿಂದೆ ಈ ಪರ್ವತ ಪವಿತ್ರವಾಗಿ ರಮ್ಯವಾಗಿ ಇದ್ದು ವನ್ಯ ಮೃಗಗಳು ವಾಸ ಮಾಡುವಂಥ ಗೊಂಡಾರಣ್ಯವೇ ಎನಿಸಿತ್ತಂತೆ. ಒಬ್ಬ ಅರ್ಚಕರು ಹೇಗೋ ದಿನದಲ್ಲಿ ಒಂದು ವೇಳೆಗೆ ಮಾತ್ರ ಹೋಗಿ ಪೂಜೆ ಮುಗಿಸಿ ಬರುತ್ತಿದ್ದರು. ಇದೊಂದು ಪರಮ ಪಾವಿತ್ರ್ಯದ ಕ್ಷೇತ್ರ ಹೆಸರಾಗಿತ್ತು. ಇಲ್ಲಿಗೆ ಬಹಳ ಶುದ್ಧತೆಯಿಂದಲೇ ಹೋಗಬೇಕಾಗಿತ್ತು. ಆದರೂ ಲೋಪದೋಷಗಳು ಮೈಲಿಗೆ ಆಗಿಬಿಟ್ರೆ ಹುಲಿ ಅಥವಾ ವಜ್ರದುಂಬಿಗಳು ಕಾಣಿಸ್ಕೊಳ್ತಿದ್ವಂತೆ. ಇದೊಂದು ಆ ಮಹಾತಾಯಿಯ ದೇವಿಯ ದಿವ್ಯ ಸಾನ್ನಿಧ್ಯದಿಂದ ಒಡಗೂಡಿದಂಥ ಸ್ಥಾನ. ಇಲ್ಲಿ ಅನೇಕರು ಬಂದು ತಪಸ್ಸನ್ನು ಗೈದಿದ್ದರಂತೆ. ಇಲ್ಲಿರುವ ಆ ಪರಮೇಶ್ವರಿ, ಆ ದೇವಿ ಶಿಗೇಳಿಯ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳ ಕುಲದೇವತೆಯಾಗಿದ್ದರು. ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳು ಬಹಳ ಕಾಲ ಆಹಾರ ನಿದ್ರೆಗಳನ್ನು ಬಿಟ್ಟು ಘೋರ ತಪಸ್ಸನ್ನು ಅಲ್ಲಿ ಆಚರಿಸಿದರು. ಇಂತಹ ಪವಿತ್ರ ಸ್ಥಳದಲ್ಲಿ ಶ್ರೀದೇವಿಗೆ ವಿಶೇಷವಾದ ಮಂದಿರ ಇರಲಿಲ್ಲ. ಇದ್ದ ಚಿಕ್ಕ ಗುಡಿಯೂ ಕೂಡ ಬೀಳುವ ಸ್ಥಿತಿಯಲ್ಲಿತ್ತು. ಅಲ್ಲಿ ದೇವಾಲಯವನ್ನು ನಿರ್ಮಿಸುವ ಕಾರ್ಯ ಸುಲಭವಾಗಿರಲಿಲ್ಲ. ಹಿಂದೆ ಮಹಾಮಹಾ ಚಕ್ರವರ್ತಿಗಳು ಪರಾಕ್ರಮಿಗಳು ಎನಿಸಿಕೊಂಡಂಥ ದೊಡ್ಡ ದೊಡ್ಡ ರಾಜರು ಕೂಡ ಸೋತು ಹಿಮುಖರಾದ ಕೆಲಸವಾಗಿತ್ತದು. ಅಲ್ಲಿ ಮಂದಿರ ಕಟ್ಟಲಿಕ್ಕೆ ಆಗಲಿಲ್ಲ. ಒಬ್ಬ ರಾಜನು ತಾನು ಆ ದೇವಿಗೆ ಮಂದಿರ ಕಟ್ಟಿಸ್ತೇನೆ ಹೇಳಿ ಪ್ರತಿಜ್ಞೆ ಮಾಡಿ ಬಲಭಾಗದ ಶಿಲೆಯೊಂದನ್ನು ಕಡಿಯಲಿಕ್ಕೆ ಯತ್ನಿಸಿದಾಗ ಭೂಮಿಯಿಂದ ರಕ್ತವೇ ಹೊರಗೆ ಬಂತಂತೆ. ಅದನ್ನು ನೋಡಿ ಮೂರ್ಛಿತರಾಗಿ ಅಲ್ಲಿ ದೇವಾಲಯ ನಿರ್ಮಿಸುವ ಕಾರ್ಯವನ್ನು ಬಿಟ್ಟು ಹೊರಟೋಗಿದ್ದರು. ಆ ಸ್ಥಳವನ್ನು ಇಂದಿಗೂ ಪೂಜಿಸ್ತಾರೆ. ಎಲ್ಲರೂ ಸೋತು ಸುಣ್ಣವಾಗಿ ಕೈಚೆಲ್ಲಿದ ಈ ಅಘಟಿತವಾದ ದೇವಾಲಯದ ನಿರ್ಮಾಣದ ಕಾರ್ಯವನ್ನು ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರು ತಮ್ಮ ಅತುಲವಾದ ಸಾಮರ್ಥ್ಯದಿಂದ ಪೂರ್ಣಗೊಳಿಸಿರುವುದನ್ನು ನೋಡಿದಾಗ ರಾಜ ಮಹಾರಾಜ ಚಕ್ರವರ್ತಿಗಳಿಗಿಂತಲೂ ಅನೇಕ ತಪಸ್ವಿಗಳಿಗಿಂತಲೂ
ನಮ್ಮ ಆರಾಧ್ಯ ಮೂರ್ತಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳೇ ಪರಮಶ್ರೇಷ್ಠರು ಹೇಳಿ ಕರಿಕಾನ ಪರಮೇಶ್ವರಿ ಜಗತ್ತಿಗೇ ತೋರಿಸಿಬಿಟ್ಟಿದ್ದಾಳೆ. ಇದೊಂದು ಅದ್ಭುತವಾದ ಮಹಿಮೆ. ಶ್ರೀ ಶ್ರೀಧರ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಅಲ್ಲಿರುವ ದೇವಿಯ ಮುಂದೆ ನಿಂತುಕೊಂಡು, ತಾಯಿ, ನಿನ್ನ ಸನ್ನಿಧಾನದಲ್ಲಿ ನನ್ನ ಸದ್ಗುರುಗಳಾದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳು ತಪಸ್ಸನ್ನು ಮಾಡಿದ್ದಾರೆ. ಹೇ ಜಗನ್ಮಾತೆ, ನೀನು ಕಷ್ಟದಲ್ಲಿರುವುದನ್ನು ನನ್ನಿಂದ ನೋಡಲಿಕ್ಕೆ ಆಗ್ತಾ ಇಲ್ಲ. ಮಳೆ ಬಿಸಿಲುಗಳ ಮಧ್ಯೆ ಏನೂ ಮರೆಯಿಲ್ಲದೆ ಮುಚ್ಚಿಗೆ ಇಲ್ಲದೆ ನೀನು ಕಳೀತಾ ಇದ್ದೆ. ಇದನ್ನು ನನ್ನಿಂದ ನೋಡಲಿಕ್ಕೆ ಆಗ್ತಾ ಇಲ್ಲ. ತಾಯಿ, ನಿನ್ನ ಸೇವೆಯನ್ನು ಈ ಪುತ್ರನಿಂದ ಸ್ವೀಕರಿಸಬಾರದೆ, ಬೇಗ ಅಪ್ಪಣೆ ಕೊಡು ಹೇಳಿ ಆ ದೇವಿಯ ಮುಂದೆ ಕುಳಿತು ಶ್ರೀ ಶ್ರೀಧರ ಸ್ವಾಮಿಗಳು ಪ್ರಾರ್ಥನೆ ಮಾಡಿದರಂತೆ. ಆ ಮಹಾತಾಯಿಯ ಹೃದಯ ಕರಗದೇ ಇರಲಿಕ್ಕೆ ಸಾಧ್ಯವೇ? ಶ್ರೀ ಶ್ರೀಧರ ಸ್ವಾಮಿಗಳು ಮುಂದೆ ಕುಳಿತುಕೊಂಡಿರುವಾಗ ಶ್ರೀ ಶ್ರೀಧರ ಸ್ವಾಮಿಗಳೊಂದಿಗೆ ಆ ದೇವಿ, ಮಗು ಶ್ರೀಧರ, ಬಾಲ್ಯದಲ್ಲಿಯೇ ನಿನಗಿರುವಂಥ ಮಾತೃಭಕ್ತಿಯನ್ನು ನಾನು ತಿಳ್ಕೊಂಡಿದ್ದೇನೆ. ಜಗತ್ತಿನ ಎಲ್ಲ ಸ್ತ್ರೀಯರನ್ನೇ ತಾಯಿ ಎಂದು ಭಾವಿಸುವಂಥ ನೀನು ಸಾಮಾನ್ಯನಲ್ಲ. ಶ್ರೀಧರ, ಪರಮಹಂಸನಾದ ನಿನ್ನನ್ನು ನೋಡಿ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಿನ್ನ ಆಗಮನವನ್ನು ನಾನು ನಿರೀಕ್ಷಿಸುತ್ತಲೇ ಇಲ್ಲಿಯವರೆಗೆ ಕಳೆದಿದ್ದೇನೆ. ನನಗೆ ನಿನ್ನ ಹೊರತು ಅನ್ಯರಿಂದ ಮಂದಿರ ಕಟ್ಟಿಸಿಕೊಳ್ಳುವ ಇಚ್ಛೆ ಇಲ್ಲ. ನಿನ್ನ ಇಚ್ಛೆಯಂತೆ ನೀನು ಮಂದಿರವನ್ನು ನಿರ್ಮಾಣ ಮಾಡು. ನೀನು ನಿರ್ಮಿಸಿದಂಥ ಮಂದಿರದಲ್ಲಿ ನಾನು ಆನಂದದಿಂದ ವಾಸ ಮಾಡ್ತೇನೆ ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳೊಂದಿಗೆ ದೇವಿ ಸಂವಾದ ನಡೆಸಿ ಅಪ್ಪಣೆ ಎತ್ತಿರಬೇಕೋಳಿ ಭಕ್ತರಿಗೆ ಶಿಷ್ಯರಿಗೆ ಅನಿಸ್ತಂತೆ. ಯಾಕೆ ಕೇಳಿದರೆ, ಶ್ರೀ ಶ್ರೀಧರ ಸ್ವಾಮಿಗಳ ಮುಖದಲ್ಲಿ ಆನಂದದ ಭಾವ ಮುದ್ರೆ ಮೂಡಿತ್ತು. ಸನಿಹದ ಸೇವಕರಿಗೆ ಇದು ತಿಳಿದು ಬಂತು. ಶ್ರೀ ಶ್ರೀಧರ ಸ್ವಾಮಿಗಳು ಆ ತಾಯಿಯ ಸಮ್ಮುಖದಿಂದ ಎದ್ದು ಆನಂದ ಭಾಷ್ಪವನ್ನು ಸುರಿಸ್ತಾ ಮಹಾತಾಯಿಗೆ ವಂದಿಸ್ತಾರೆ. ಅಲ್ಲಿ ಸೇರಿದಂಥ ಭಕ್ತರನ್ನು ಕುರಿತು, ಭಕ್ತರೇ, ಈ ಮಹಾತಾಯಿ, ಈ ಪರಮೇಶ್ವರಿ ಮಂದಿರವನ್ನು ನಿರ್ಮಿಸುವ ಸೇವಾ ಭಾಗ್ಯವನ್ನು ನಮಗೆ ಕರುಣಿಸಿದ್ದಾಳೆ. ಇದೊಂದು ಮಹದ್ಭಾಗ್ಯವೇ ಸರಿ, ನಮ್ಮೆಲ್ಲರಿಗೂ ದೊರೀತಾ ಇದೆ. ಎಲ್ಲರೂ ಸೇವೆಯಲ್ಲಿ ಭಕ್ತಿಯಿಂದ ಪಾಲ್ಗೊಂಡು ಧನ್ಯರಾಗಬೇಕು ಹೇಳಿ ಅಪ್ಪಣೆ ಮಾಡಿದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಆ ವಾಣಿಯನ್ನು ಕೇಳಿದ ಗುರುಭಕ್ತರಿಗೆಲ್ಲ ಬಹಳ ಆನಂದವಾಯಿತು. ಸೇವಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಹೇಳಿ ಅವರೆಲ್ಲ ನಿರ್ಧಾರ ಮಾಡುತ್ತಾರೆ. ಶ್ರೀರಾಮನಂತೆ ಇರುವಂಥ ಶ್ರೀ ಶ್ರೀಧರ ಸ್ವಾಮಿಗಳು ಸಂಕಲ್ಪ ಮಾಡಿದ ಮೇಲೆ ಕೇಳಬೇಕೆ, ನಿಜವಾಗಿಯೂ ಈ ಮಂದಿರ ಅಪೂರ್ಣವಾಗುವುದರಲ್ಲಿ ಯಾವ ಸಂದೇಹ ಇಲ್ಲ ಹೇಳಿ ಭಕ್ತರು ನಿರ್ಧರಿಸಿ ವಿಶ್ವಾಸದಿಂದ ಬಹಳ ಉತ್ಸಾಹದಿಂದ ಸೇವೆಯಲ್ಲಿ ತತ್ಪರರಾಗಲಿಕ್ಕೆ ಮುಂದಾಗ್ತಾರೆ. ಶ್ರೀ ಪರಮೇಶ್ವರಿಯ ಮಂದಿರದ ಸಮೀಪ ಯಾವುದೇ ವಾಹನ ಹೋಗ್ತಿರಲಿಲ್ಲ. ಆಗ ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯಿಂದ ಭಕ್ತರು ಬಹಳ ಭಾವೋದ್ವೇಗದಿಂದ ಸೇವೆಗಿಳಿದು ವಾಹನ ಮಾರ್ಗವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಹಗಲು ರಾತ್ರಿ ಎನ್ನದೇ ಬಹಳ ಶ್ರಮದಿಂದ ದೇವಿಯ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ತೊಡಗುತ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳಿಗೆ ಅರ್ಪಣೆಯಾದಂಥ ಹಣ ಎಲ್ಲವನ್ನೂ ಶ್ರೀ ದೇವಿಯ ನಿರ್ಮಾಣಕ್ಕಾಗಿ ಕೊಡುವ ಹಾಗೆ ಸಮೀಪದ ಶಿಷ್ಯರಿಗೆ, ಭಕ್ತರಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ತಿಳಿಸಿದರಂತೆ. ದೇವಿಯ ಸೇವಾ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಬೇಕು ಎನ್ನುವ ಸಂದೇಶ ಬರೆದು ಶ್ರೀ ಶ್ರೀಧರ ಸ್ವಾಮಿಗಳು ಅನೇಕ ಭಕ್ತರಿಗೆ ಕಳಿಸ್ತಾರೆ. ಆ ವೇಳೆಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಭಕ್ತನೊಬ್ಬನಿಗೆ ಸಂದೇಶವನ್ನು ಕಳಿಸಿದರು. ಶ್ರೀ ಶ್ರೀಧರ ಸ್ವಾಮಿಗಳು ಬಹಳ ಶ್ರಮಪಟ್ಟು ಪರಮೇಶ್ವರಿಯ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇರುವಾಗ ಶ್ರೇಯಾಂಸಿ ಬಹು ವಿಜ್ಞಾನಿ ಎಂಬ ಹಾಗೆ, ಕಳ್ಳನಿಗೆ ಬೆಳದಿಂಗಳು ಸೇರದ ಹಾಗೆ, ಗೂಬೆಯು ಸೂರ್ಯನನ್ನು ನಿಂದಿಸುವ ಹಾಗೆ ಆ ದೇವಿಯ ಮಂದಿರದ ನಿರ್ಮಾಣದ ಕಾರ್ಯಕ್ಕೆ ಅನೇಕ ವಿಘ್ನಗಳನ್ನು ಉಂಟು ಮಾಡಲಿಕ್ಕೆ ಕೆಲವು ಕೆಟ್ಟ ಜನರು ಕೂಡ ಸಿದ್ಧರಾದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ವಿರುದ್ಧವಾಗಿ ಪ್ರಚಾರವನ್ನು ನಡೆಸಲಿಕ್ಕೆ ಶುರು ಮಾಡಿದರು. ಎಲ್ಲೆಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಪಾದಪೂಜೆಗಳಿಗೆ ಹೋಗಿ ಬರ್ತಾರೋ ನಂತರ ಆ ಸ್ಥಳಗಳಿಗೆ ಹೋಗಿ ಶ್ರೀ ಶ್ರೀಧರ ಸ್ವಾಮಿಗಳ ಮೇಲಿನ ಭಾವನೆಯನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದರು. ಹೀಗೆ ಆ ಕೆಟ್ಟ ಗುಂಪಿನ ಜನರು ಪ್ರಚಾರ ಕಾರ್ಯ ಮಾಡಿ ಬರುವುದರೊಳಗೆ ಶ್ರೀ ಶ್ರೀಧರ ಸ್ವಾಮಿಗಳು ಆ ಸ್ಥಳದ ಭಕ್ತರಿಂದ ಸೇವೆ ಸ್ವೀಕರಿಸಿ ನಿಶ್ಚಿತ ಕಾರ್ಯಕ್ರಮದಂತೆ ಬೇರೆ ಸ್ಥಳಗಳಿಗೆ ತೆರಳುತ್ತಾ ಇದ್ದರು. ಆ ದುರ್ಜನರು ಮಾಡ್ತಾ ಇರುವಂಥ ವಿರೋಧದ ಪ್ರಚಾರದ ಆ ಸಂಗತಿಯನ್ನು ಒಂದು ದಿನ ಸೇವಕರೊಬ್ಬರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ತಿಳಿಸಿದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಎಷ್ಟೆಂದರೂ ಶಾಂತ ಸ್ವಭಾವದವರು. ಶಾಂತ ಮೂರ್ತಿಗಳಾದ ಶ್ರೀ ಶ್ರೀಧರ ಸ್ವಾಮಿಗಳು ನಗುತ್ತಾ ಹೇಳಿದರಂತೆ, ಮಕ್ಕಳೇ,
ಸಮುದ್ರದಲ್ಲಿ ದೊಡ್ಡ ದೊಡ್ಡ ತೆರೆಗಳು ಬರ್ತಾ ಇದ್ದರೂ ಕೂಡ ಒಂದು ಕಡೆಗೆ ಹೋಗಿ ಸ್ನಾನ ಮಾಡಿ ಬರುವ ಹಾಗೆ ಆ ಪ್ರಚಾರಕರು ನನ್ನ ಕುರಿತಾಗಿ ಎಷ್ಟೇ ಅಪಪ್ರಚಾರ ಮಾಡ್ತಾ ಬಂದರೂ ನಾನು ಇನ್ನೊಂದು ಕಡೆಯಿಂದ ನನ್ನ ಕೆಲಸವನ್ನು ಸಾಗಿಸ್ತಾ ಬರ್ತೇನೆ. ಮಕ್ಕಳೇ, ಜಗತ್ತು ವಿಶಾಲವಾಗಿಲ್ವೇ? ಯಾಕೆ ಚಿಂತೆ ಮಾಡ್ತೀರಿ? ಸತ್ಯಕ್ಕೆ ಮಹತ್ವ ಇದ್ದೇ ಇದೆ. ಸತ್ಯಮೇವ ಜಯತೆ ನಾಂದ್ರತಂ. ಆ ಜಗನ್ಮಾತೆಯೇ ಅಪ್ಪಣೆಯನ್ನು ಕೊಟ್ಟಿರುವಾಗ ನೀವೆಲ್ಲ ಯಾಕೆ ಭಯಪಡ್ತೀರಿ, ಯಾಕೆ ಚಿಂತೆ ಮಾಡ್ತೀರಿ ಹೇಳಿ ಅಂದ್ರಂತೆ. ಸೂರ್ಯನ ಮುಂದೆ ಕತ್ತಲೆಯ ಆಟ ನಡೆಯುವುದಿಲ್ಲ. ಹಾಗೆ ಶ್ರೀ ಶ್ರೀಧರ ಸ್ವಾಮಿಗಳ ಮುಂದೆ ಅವರ ಆ ದುಷ್ಟ ಪ್ರಯತ್ನಗಳೆಲ್ಲ ನಿಷ್ಫಲವಾಗಿಬಿಟ್ವು. ಶ್ರೀ ಶ್ರೀಧರ ಸ್ವಾಮಿಗಳು ಅಭಕ್ತರ ಸಹಾಯವನ್ನು ಯಾಚಿಸಲೇ ಇಲ್ಲ. ಭ್ರಷ್ಟನಾದಂಥವನಿಗೆ ಶ್ರೇಷ್ಠನಾದ ಬ್ರಾಹ್ಮಣನು ಸೇರದ ಹಾಗೆ ಆ ಕುಹಕ ದುರ್ಜನರಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಮಹತ್ವ ಸೇರದೆ ಹೋಯಿತು. ಕೆಲವು ಭಕ್ತರು ಮಾತ್ರ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಅನನ್ಯವಾಗಿ ನಂಬಿಕೊಂಡಿದ್ದರು. ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಕೃಪೆಯಿಂದ ತಮ್ಮ ಆಪತ್ತನ್ನು ಪರಿಹರಿಸಿಕೊಂಡಿದ್ದರು. ಶ್ರೀ ಶ್ರೀಧರ ಸ್ವಾಮಿಗಳ ಭಕ್ತರಿಗೆ ಅಮೃತದ ರಸವೇ ಸಿಕ್ಕಿರುವಾಗ ಮಿಕ್ಕ ನಾರು ಬೇರುಗಳ ರಸದ ಅಗತ್ಯ ಇರದ ಹಾಗೆ ಮೋಕ್ಷಶ್ರೀಯನ್ನು ಧರಿಸಿ ಬಂದಂಥ ಶ್ರೀ ಶ್ರೀಧರ ಸ್ವಾಮಿಗಳೇ ದೊರೆತಿರುವಾಗ ಅನ್ಯರಿಗೆ ಶರಣಾಗುವ ಮನಸ್ಸೇ ಆ ಭಕ್ತರಿಗೆ ಇರಲಿಲ್ಲ. ಶ್ರೀ ಶ್ರೀಧರನ್ನೇ ಅನನ್ಯವಾಗಿ ಪ್ರೀತಿಸ್ತಿದ್ರು, ಭಜಿಸ್ತಿದ್ರು, ಭಕ್ತಿ ಮಾಡುತ್ತಿದ್ದರು. ಚಾತಕ ಪಕ್ಷಿ ಮೇಘದ ಬರುವಿಕೆಯನ್ನು ಕಾಯುವ ಹಾಗೆ ಎಷ್ಟೋ ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಮತ್ತು ಅವರ ಸೇವೆಗಾಗಿ ಕಾಯ್ತಾ ಇದ್ದರು. ಯಾರು ಎಷ್ಟೇ ನಿಂದಿಸಿದರೂ ಶ್ರೀ ಶ್ರೀಧರ ಸ್ವಾಮಿಗಳವರ ಅಗಾಧ ಮಹಿಮೆ ಅಲ್ಲಲ್ಲಿ ಭಕ್ತರಿಗೆ ಅನುಭವಕ್ಕೆ ಬರ್ತಲೇ ಇತ್ತು. ಭಕ್ತರ ಭಾವನೆ ಶ್ರೀ ಶ್ರೀಧರ ಸ್ವಾಮಿಗಳ ಮೇಲೆ ಅಷ್ಟೇ ವಿಶೇಷವಾಗಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯನ್ನು ಸಂಪಾದಿಸಲಿಕ್ಕೆ ಚಿಕ್ಕವರಿಂದ ಹಿಡಿದು ತರುಣರು, ವೃದ್ಧರು ಎಲ್ಲರೂ ಬರ್ತಿದ್ದರು.